ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೈದರಾಬಾದಿ ಬಿರಿಯಾನಿಗೆ ಹೋಗಿದ್ವಿ. ಯಾಕಂದರೆ ಆಷಾಢ ಕ್ಲೋಸ್ ಆಗಿ ಶ್ರಾವಣ ಮಾಸ ಬರ್ತದೆ. ಶ್ರಾವಣ ಮಾಸದಲ್ಲಿ ಚಿಕನ್ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದು ಶಿವನಿಗೆ ಸಮರ್ಪಿತವಾದಂಥ ಶ್ರಾವಣ ಮಾಸ. ಸೊ ಹಾಗಾಗಿ ಚಿಕನ್ನು ನಾನ್ ವೆಜ್ಜು ಮಟನ್ ಏನು ಊಟ ಮಾಡೋದಿಲ್ಲ ನಾವು. ಸೊ ಹಾಗಾಗಿ ಹೋಟೆಲ್ಗೆ ಹೋಗೋಣ ಅಂತ ಹೋಟೆಲ್ಗೆ ಬಂದಿದ್ವಿ. ರಾಜರಾಜೇಶ್ವರಿ ನಗರದಲ್ಲಿರೋ ಹೈದರಾಬಾದಿ ಬಿರಿಯಾನಿಗೆ ಹೋಟೆಲ್ ಬಂದಿದ್ವಿ. ವೆಲ್ಕಮ್. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನಾವು ಇವಾಗ ನಾನ್ ವೆಜ್ ಲಿಸ್ಟ್ ತೊಗೊಂಡು ನೋಡ್ತಾ ಇದ್ವಿ ಏನೇನು ತೊಗೊಳ್ಳೋದು ಅಂತ. ನಾವು ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ನಾವು ನಾನ್ ವೆಜ್ಜೇ ತೊಗೊಳ್ಳೋದು. ಸೊ ಹಾಗಾಗಿ ನಾನ್ ವೆಜ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಚಿಕನ್ ಪೆಪ್ಪರ್ ಸಾಲ್ಟ್, ಚಿಕನ್ ಡ್ರಮ್ ಸ್ಟಿಕ್ಕು, ಚಿಕನ್ ಮಂಚೂರಿಯನ್ ಇತ್ತು. ನಾನು ಚಿಕ್ಕ ಮಗ ಗೋಬಿ ಥರ ಇರುತ್ತೆ ಮಂಚೂರಿಯನ್ ತೊಗೊಳ್ಳೋಣ ಅಂತ ಹೇಳ್ದ. ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಏನು ಗೋಬಿ ಥರ ಇರೋದು ತಿನ್ನೋದು ಅಂತ ಹೇಳ್ಬಿಟ್ಟು ಏನು ತೊಗೊಳ್ಳೋದು ಅಂತ ಡಿಸೈಡ್ ಮಾಡಿ ಕಲ್ಮಿ ಕಬಾಬ್ ಅಂತ ಹೇಳಿದ್ವಿ. ಅದನ್ನು ನಾವು ಯಾವಾಗ ಕೂಡ ಟ್ರೈ ಮಾಡಿರಲಿಲ್ಲ, ತಿನ್ನೋಣ ಅಂತ ಹೇಳ್ಬಿಟ್ಟು ಕಲ್ಮಿ ಕಬಾಬ್ ತೊಗೊಂಡ್ವಿ. ಅದಕ್ಕೋಸ್ಕರ ಅವ್ನು ಬಂದು ಪರೋಟ ಬೇಕು ನನಗೆ, ಪ್ಲೀಸ್ ಪಪ್ಪ ನಂಗೆ ಪರೋಟ ಬೇಕು ಅಂತ ಕೇಳ್ತಾ ಇದ್ದ. ಅಲ್ಲಿ ಪರೋಟ ಇರಲಿಲ್ಲ, ಖಾಲಿಯಾಗಿತ್ತು. ನಾವು ಅಲ್ಲಿ ಹೋಗಿದ್ದು ತುಂಬ ಲೇಟಾಗಿತ್ತು, ಅಲ್ಲೇ 9:30 ಮೇಲಾಗಿ ಹೋಗಿತ್ತು. ಸೊ ಹಾಗಾಗಿ ಪರೋಟ ಇರಲಿಲ್ಲ ಅಲ್ಲಿ. ಕಬಾಬ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಹೋಟೆಲ್ಗೆ ಹೋದರೆ ಗೊತ್ತಲ್ಲ ಕಾಯಲೇಬೇಕು. ಸ್ವಲ್ಪ ಹೊತ್ತು ಕಾದು ಕೂತಿದ್ವಿ ಕಾಯ್ಕೊಂಡು. ನನ್ನ ದೊಡ್ಡ ಮಗ ಆಟ ಆಡ್ತಾಯಿದ್ದೆ. ಸುಮ್ಮನೆ ನಾನು ಮೊಬೈಲ್ ಅವ್ನ ಕಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟರ್ನ್ ಮಾಡಿದೆ. ಅಲ್ಲೊಬ್ಬರು ಸೀರಿಯಲ್ ಆ್ಯಕ್ಟ್ರೆಸ್ ಕೂತಿದ್ರು. ಅವ್ರು ಯಾರಂತ ನಿಮಗೂ ಗೊತ್ತು, ನೀವು ಸೀರಿಯಲ್ ನೋಡಿರ್ತೀರ. ಕುಲವಧು ಧಾರಾವಾಹಿಯಲ್ಲಿ ನೋಡಿದ್ದೀರಾ. ಮತ್ತು ಜಾನಕಿ ಸಂಸಾರದಲ್ಲಿ ಇವಾಗ ಬರ್ತಾಯಿದ್ದಾರೆ. ಡ್ಯಾನ್ಸ್ ಕರ್ನಾಟಕದಲ್ಲೂ ಡ್ಯಾನ್ಸ್ ಇದರಲ್ಲೂ ಬಂದಿದ್ದರು. ರಾಘವ್ ಅವರು. ಅವ್ರ ಜೊತೆ ಒಂದು ಸೆಲ್ಫಿ ಕೊಡಿ ಸರ್ ಅಂತ ಕೇಳಿದೆ. ಅವ್ರಿಗೆ ಸೆಲ್ಫಿ ತೊಗೊಳ್ಳಿ ಅಂತ ಕೊಟ್ಟರು. ಆಮೇಲೆ ಅವ್ರ ಪಾಡ್ಗವ್ರು ಇದ್ದು, ಸುಮ್ಮನೆ ನಾವು ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಿ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಿ ನಮ್ಮ ವೀಡಿಯೋನ ನಾನು ಕಂಟಿನ್ಯೂ ಮಾಡಿಕೊಂಡೆ. ನನ್ನ ಮಕ್ಕಳು ಏನೋ ದೊಡ್ಡವನು ವಾಟ್ರ್ ಬಾಟಲು ಕ್ಯಾಪ್ ತೆಗೆದು ಏನೋ ಮಾಡ್ಬೋದು ಅಂತ ಏನೇನೋ ಹೇಳ್ತಾ ಇದ್ದ. ಸೊ ಹಂಗಾಗಿ ಅದನ್ನು ಕೇಳ್ಕೊಂಡು ಕೂತಿದ್ವಿ. ಕಾದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಬಂತು ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣು ಇದನ್ನು ಕೊಟ್ಟರು. ನಂತರ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಇಟ್ಬಿಟ್ಟು ನೋಡ್ತಾ ಕೂತಿರಿದ್ದೀನಿ ಅಂತ ಹೇಳ್ಬಿಟ್ಟು ಕಲ್ಮಿ ಕಬಾಬ್ ತಂದು ಕೊಟ್ಟರು. ಕಲ್ಮಿ ಕಬಾಬ್ ಎಲ್ಲರೂ ಒಂದೊಂದು ಪೀಸ್ 4 ಮೆಂಬರ್ಗೂ ಒಂದೊಂದು ಪೀಸ್ ಹಾಕ್ಕೊಂಡ್ವಿ. ಒಂದೊಂದು ಪೀಸ್ ಹಾಕ್ಕೊಂಡು ನಮ್ಮ ಮನೆಯವ್ರು ಈಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನ್ ವೆಜ್ ಅಂದರೆ ಎಲ್ಲರಿಗೂ ಅಂದರೆ ಇಷ್ಟ ಅವ್ರಿಗೆ. ಅವ್ರು ಮೂವರು ಅಷ್ಟೇ. ನಾನೇ ಸ್ವಲ್ಪ ನಾನ್ ವೆಜ್ ಕಮ್ಮಿ ತಿನ್ನೋದು. ಅಂದರೆ ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ, ತಿಂತೀನಿ ಅಂದರೆ ಪೂರ ಇಷ್ಟ ಇಲ್ಲ, ಅವರಷ್ಟು ಇಷ್ಟ ಇಲ್ಲ. ಅದು ಪುದೀನ ಸೊಪ್ಪು ಮತ್ತು ಮೊಸರು ಖಾರ ಹೊಡೆಯಲ್ಲ ಅಂತೇಳಿ ನಮ್ಮ ಮನೆಯವ್ರು ಅವ್ರಿಗೆ ಹಾಕ್ಕೊಡ್ತಾರೆ. ಸ್ವಲ್ಪ ಖಾರ ಆದರೆ ಸಿಕ್ಕಾಪಟ್ಟೆ ಇದು ಮಾಡ್ತಾಯಿರ್ತಾರೆ, ಖಾರ ಅಂತ. ಸೊ ಹಾಗಾಗಿ ಅವ್ರಿಗೆ ಮೊಸರು ಹಾಕ್ಕೊಟ್ರು. ನೋಡಿ ನಮ್ಮ ಮನೆಯವ್ರು ಹೆಂಗೆ ತಿಂತಾಯಿದ್ದಾರೆ. ನನ್ನ ಮಗ ನೋಡಿ ಹೆಂಗೆ ಮೂಳೆನೂ ಬಿಡ್ದಂಗೆ ಚೀಪ್ತಾ ಇದ್ದಾನೆ. ಮೊಸರು ಬೌಲ್ ಒಳಗಡೆ ಕಬಾಬ್ ಪೀಸ್ ಹಾಕ್ಬಿಟ್ಟಿದೆ. ಫುಲ್ಲು ತಿನ್ಕೊಂಡು ಗದ್ದ ಎಲ್ಲ ಹರಿಸ್ಕೊಂಡು ಟಿಶ್ಯೂ ಪೇಪರೆಲ್ಲ ಸೀಟ್ಕೊಂಡು ಫುಲ್ ನಾನ್ ವೆಜ್ ಬಾರಿಸ್ತಾ. ಆಮೇಲೆ ಬಿರಿಯಾನಿ ಹೇಳಿದ್ವಿ, ಹೈದರಾಬಾದಿ ಬಿರಿಯಾನಿ. ಸೊ ಅದನ್ನು 1-2 ಪ್ಲೇಟ್ ತೊಗೊಂಡಿದ್ವಿ. 2 ಪ್ಲೇಟ್ ಆದರೆ ಸಾಕಾಗುತ್ತೆ ಅಂತೇಳಿ ತೊಗೊಂಡ್ವಿ. ಎಲ್ಲರೂ ಸ್ವಲ್ಪ ಬಿರಿಯಾನಿ ತಿಂದ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ. ನೀವು ಒಂದ್ಸಲ ಈ ಕಡೆ ರಾಜರಾಜೇಶ್ವರಿ ನಗರ ಕಡೆ ಬಂದಾಗ ಹೈದರಾಬಾದಿ ಬಿರಿಯಾನಿ ಟೇಸ್ಟ್ ಮಾಡಿ. ಅಂದರೆ ಒಬ್ಬರಿಗೆ ಸಾಕಷ್ಟು ರೈಸ್ ಕೊಡ್ತಾರೆ. ತುಂಬ ಫುಲ್ ಮೀನ್ಸ್ ಹಾಗಾಗಿ ಫುಲ್ ಹೊಟ್ಟೆ ತುಂಬುತ್ತಾನೆ 1 ಪ್ಲೇಟ್ ತೊಗೊಂಡ್ರೆ ಒಬ್ಬರಿಗೆ. ಅಂದರೆ ಕೆಲವರು ಒಂದು ಸ್ವಲ್ಪನೇ ತಿಂತೀನಪ್ಪ ಅಂದರೆ ಇಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲರೂ ಸ್ವಲ್ಪನೇ ಹಾಕ್ಕೊಂಡು 4 ಮೆಂಬರ್ಸೂ ಬಿರಿಯಾನಿ ಫಿನಿಷ್ ಮಾಡ್ಕೊಂಡ್ವಿ. ಆ ಗ್ರೇವಿಲಿ ತಿನ್ನೋಣ ಅಂತದ್ದು ಸ್ವಲ್ಪ ಎಳ್ಳು ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ನಂಗೆ ಇಷ್ಟ ಆಗಲಿಲ್ಲ, ಅಲ್ಲೇ ಸ್ಕಿಪ್ ಮಾಡಿ ಅದನ್ನು ಮೊಸರಲ್ಲೆಲ್ಲ ತಿಂದು ಫುಲ್ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಊಟ ಎಲ್ಲ ಫುಲ್ ಮುಗೀತು. ಮುಗ್ದಾದ್ಮೇಲೆ ಬಿಲ್ಲು ಕೊಡೋಣ ಅಂತ ಹೇಳಿ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಮನೆಯವರು ಸ್ಲೋ ಹೋಗಿ ತಿಂತಾಯಿದ್ರು. ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನ್ ವೆಜ್ ಊಟ ಮಾಡ್ತಾಯಿದ್ರು. ನಂದು ಬೇಗ ಮುಗ್ದಿತ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಮತ್ತು ಹೋಟೆಲ್ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡಿ ಫುಲ್ ಸ್ಪೇಸೆಲ್ಲ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾನು ಅದನ್ನು ಝೀ ಅಂತ ಒಂದು ರೌಂಡ್ ಹಿಂಗೆ ಸುಮ್ಮನೆ ತಿರುಗಿಸ್ದೆ ಫೋನ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ. ವೀಡಿಯೋ ಮಾಡ್ಕೊಂಡಾಯಿತು. ಅದಾದಮೇಲೆ ನಾನು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಅವ್ರದ್ದು ಊಟ ಆಯಿತು. ನಮ್ಮ ಮನೆಯವ್ರ ಊಟ ಅವ್ರಿಗೆ ವೀಡಿಯೋ ತೋರಿಸೋಣ ಅಂತ ಹೇಗಿದೆ ಹಾಲು ಹೇಗಿದೆ ಅಂತ ಹೇಳಿ ತೋರಿಸಿದಾಯಿತು. ನೆಕ್ಸ್ಟ್ ಬಿಲ್ ಬಂತು. ನಾನು ಇದೇನಪ್ಪ ಬಿಲ್ಲೇ ಕಾಣ್ತಾ ಇಲ್ಲ ಅಂತೇಳಿ ಝೂಮ್ ಹಾಕಿ ನೋಡಿದ್ದಾಯಿತು. ಆಮೇಲೆ 8:49 ಆಗಿತ್ತು. ಸೊ ಅದನ್ನು ಕೊಟ್ಬಿಟ್ಟು ಪೇ ಮಾಡಿಬಿಟ್ಟು ಬಂದ್ವಿ. ನನ್ನ ಮಗ ತಿಂದಾದ್ಮೇಲೆ ದೊಡ್ಡವ್ರ ಥರ ಕಡ್ಡಿ ತೊಗೊಂಡು ಚುಚ್ತಾ ಇದ್ದಾನೆ. ಕಡ್ಡಿ ತೊಗೊಂಡು ಚುಚ್ಕೊಂಡು ಸೋಂಪು ಕಾಳೆಲ್ಲ ಸಕ್ಕರೆ ಹಾಕಿರ್ತಾರಲ್ಲ, ಆ ಸಕ್ಕರೆ ಮೇಲ್ಗಡೆ ಕೋಟಿಂಗ್ ಹಾಕಿರ್ತಾರೆ, ಅದು ಎತ್ಕೊಂಡು ತಿಂತಾಯಿದ್ದ. ಅವನು ಏನು ದೊಡ್ಡ ಫುಲ್ ಡೀಪಾಗಿ ಕಡ್ಡಿ ಚುಚ್ಚೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಅವ್ನು ನೋಡಿ ಇವಾಗ ಏನು ಮಾಡ್ತಾನೆ ಅಂತ. ಸೋಂಪು ಕಳ್ಳ ಇವನು. ಸೋಂಪನ್ನು ಎತ್ಕೊಂಬಂದು ಸೈಡಲ್ಲಿ
ನೋಡಿ ಒಂದು ಇಡೀ ತೊಗೊಂಡು ನೋಡಿ ಜೋಬಿಗೆ ಹೆಂಗೆ ತುಂಬ್ತಾ ಇದ್ದಾನೆ ನೋಡಿ. ಬೇಡ ಕಣೋ ಅಂತ ಹೇಳಿದ್ರು ಕೇಳಿಲ್ಲ, ಪ್ಲೀಸ್ ಅಮ್ಮ ಅಂತ ಜೋಬಿಗೆ ತುಂಬ್ಕೊಂಡಿದ್ದೆ. ಬಂದೆ ನೋಡಿ. ಆಮೇಲೆ ತಿಂದಾದ್ಮೇಲೆ ಸೋಂಪೆಲ್ಲ ಜೋಬಿಗೆ ತುಂಬ್ಕೊಂಡು ಬಂದ್ವಿ. ಫ್ರೆಂಡ್ಶಿಪ್ ಡೇ ಇತ್ತು, ಹೀಗಾಗಿ ನನ್ನ ಮಕ್ಕಳೆಲ್ಲ ಫ್ರೆಂಡ್ಶಿಪ್ ಡೇ ಬ್ಯಾಂಡ್ ಬೇಕು ಅಂತ ಕೇಳಿದ್ರು. ಸೊ ಬ್ಯಾಂಡ್ ತೊಗೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ. ನೋಡ್ತಾ ಇದ್ವಿ, ಅದು ಬೇಕು ಇದು ಬೇಕು ಅಂತ ಎಲ್ಲ ಏನು 10 ರೂಪೀಸ್ 20 ರೂಪೀಸ್ ಆ ಥರ ಎಲ್ಲ ಹೇಳ್ತಾಯಿದ್ರು. ಹಾಗೆ ನೋಡ್ತಾ ಇದ್ವಿ. ಅವರು ವೀಡಿಯೋ ಮಾಡ್ತಾರೆ ಬ್ಲಾಗ್ ಅಂತ. ನಮ್ಮ ಮನೇಲಿ ಯಾವ ಬ್ಲಾಗೂ ಇಲ್ಲ ಬ್ಲೂಗೂ ಇಲ್ಲ, ಸುಮ್ಮನಿರಪ್ಪ ಅಂತ ಹೇಳಿದ್ರು. ಹಂಗೂ ಅವ್ರು ಕೇಳಲಿಲ್ಲ. ಆಮೇಲೆ ಯಾಕೋ ಅಲ್ಲಿ ಎಲ್ಲ ಬೇಡ, ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬಾರ ಮಗನೇ ಬೇರೆ ಕಡೆ ಕೊಡ್ಸೋಣ ಅಂತೇಳಿ ಕರ್ಕೊಂಡು ಬಂದುಬಿಟ್ವಿ. ಆಮೇಲೆ ನಾವು ಅದನ್ನೇ ನೋಡ್ತಾಯಿದ್ರು, ಪ್ಲೀಸ್ ಕೊಡಿಸು ಅಂತ ಕೇಳ್ತಾಯಿದ್ರು. ಬೇರೆ ಕಡೆ ಕೊಡಿಸೋದ್ರಾಗುತ್ತೆ ಅಂದ್ಬಿಟ್ಟು. ಆದರೆ ನೈಟೆಲ್ಲ ಫುಲ್ಲು ಕ್ಲೋಸ್ ಮಾಡೋ ಟೈಮ್ ಆಗಿತ್ತಲ್ಲ. ಸೊ ಹಂಗಾಗಿ ಅವರು 5 ರೂಪಾಯಿಗೆ 10 ರೂಪಾಯಿ ಇರೋದು, 10 ರೂಪಾಯಿಗೆ 15 ರೂಪಾಯಿಗೆ ಇರೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವಲ್ಲಿ ತೊಗೊಳ್ಳಿಲ್ಲ. ನಾನ್ ವೆಜ್ ಊಟ ಆದಮೇಲೆ ಐಸ್ ಕ್ರೀಮ್ ಪ್ರಿಯರ್ ಇಬ್ಬರು ಇದ್ದಾರೆ ನಮ್ಮ ಮನೆಯಲ್ಲಿ. ಅವ್ರಿಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ. 2 ಕೋನು ಅವರಿಗೆ, ಕಪ್ ನನಗೆ ಚಿಕ್ಕದೊಂದು ನನಗೆ. ಸೊ ಹೀಗಾಗಿ 4 ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ. ಮನೇಲಿ ತಿನ್ನೋಣ ಅಂತೇಳಿ. ಐಸ್ ಕ್ರೀಮ್ ನಾನ್ ವೆಜ್ ಊಟ ಆದಮೇಲಂತೂ ನನ್ನ ಚಿಕ್ಕ ಮಗಂಗೆ ಐಸ್ ಕ್ರೀಮ್ ಬೇಕೇ ಬೇಕು, ಇಲ್ಲಾಂದರೆ ಅಳ್ತಾ ಇರ್ತಾನೆ. ಹಾಗಾಗಿ ಐಸ್ ಕ್ರೀಮು ಕೊಡಿಸಿದ್ವಿ. ಮನೆಯವರಂತೂ ಐಸ್ ಕ್ರೀಮ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಅವರಾಗಲೇ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ನೆಕ್ಕೊಂಡು ಕೂತಿದ್ರು. ಒಂದು ದೊಡ್ಡ ಮಗ ಕನ್ನಡಿ ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋಕೆ ಹೋಗೋನೆ. ಇಲ್ಲೊಬ್ಬ ಕವರೆಲ್ಲ ಪೇಪರೆಲ್ಲ ತೆಗೆದು, ಮಕ್ಕಳೇ ಆಗಲ್ವ, ನಾವು ಚಿಕ್ಕದ್ರಲ್ಲ ಅಲ್ಲ ಈಗಲೂ ಕೂಡ ಐಸ್ ಕ್ರೀಮಿಂದ ಪೇಪರ್ ತೆಗೆದ ತಕ್ಷಣವೇ ಆ ಪೇಪರ್ ನಾಲ್ಗೆಗೆ ಹಾಕಿ ನೆಕ್ತೀವಿ. ಹಾಗಾಗಿ ಅವ್ನು ಕೇಳಬೇಕಾಗಿಲ್ಲ, ಅವ್ನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಫುಲ್ಲು ಪೇಪರ್ದು ಒಂದು ಚೂರು ಬಿಡಬಾರ್ದು ಹಂಗೆ ನೆಕ್ಕೊಂಡ. ನಾನು ಅರುಣ್ ಐಸ್ ಕ್ರೀಮ್ ತುಂಬ ಸಾಫ್ಟಾಗಿ ಅಂದರೆ ಕ್ರೀಮಿಯಾಗಿ ತುಂಬ ಟೇಸ್ಟ್ ಆಯಿತು. ನಾನು ಸೂಪರ್ ಟೇಸ್ಟು, ಯಮ್ಮಿ ಅಂತ ಹೇಳಿ ನಗ್ತಾಯಿದ್ದೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗೀತು. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್